ಮುಸ್ಲಿಮರು ದಲಿತರನ್ನ ಯಾವಾಗಲೂ ಗುಮಾನಿ ಕಣ್ಣಿಂದ ನೋಡ್ತಾರೆ. ಮುಸ್ಲಿಮರು ಭಾರತಕ್ಕೆ 2ನೇ ದರ್ಜೆಯ ಸ್ಥಾನಮಾನವನ್ನು ಕೊಡ್ತಾರೆ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆಯೋದು, ನಾನಲ್ಲ. ಕಾಫಿರಾ ಅನ್ನೋ ಒಂದು ಚಿಂತನೆ ಇದೆ. ನನ್ನ ರಿಲಿಜಿಯನ್ ಒಪ್ಪದ ಯಾವ ವ್ಯಕ್ತಿಯೂ ಕೂಡ ಬದುಕಲಿಕ್ಕೆ ಅರ್ಹ ಅಲ್ಲ ಅನ್ನೋ ಒಂದು ತತ್ವ ಇದೆ. ಇದನ್ನು ಸಂವಿಧಾನವನ್ನು ಮೀರ್ತದೆ, ಇದು ಕಾನೂನನ್ನು ಮೀರ್ತದೆ ಅನ್ನುವ ಚಿಂತನೆಯನ್ನ ದೇವನೂರು ಮಹಾದೇವ್ ಅವರು ಬಾಯಿ ತಪ್ಪಿಯೂ ಕೂಡ ಸಮಾಜದ ಭಾಗ ಆಗಿಸ್ಲಿಲ್ಲ. ಎಡಪಂಥೀಯರ ಕಾಯಿಲೆಯನ್ನು ಕೇಳಿದ್ರೆ ಅವರು ಯಾವ ತತ್ವವನ್ನ, ಯಾವ ವೈಚಾರಿಕ ಸಿದ್ಧಾಂತವನ್ನು ನಂಬಿಟ್ಟಿದಾರೋ ಅದನ್ನ ಸಮಾಜದ ಭಾಗ ಆಗಿ ಮಾಡ್ಲಿಕ್ಕೋಸ್ಕರ ಅವರು ಎಲ್ಲವನ್ನೂ ಮಾರ್ಕೊಳ್ತಾರೆ. ಅಕ್ಷರವನ್ನೇ ಮಾರಿದವರ ಮುಂದೆ ಇನ್ನೇನನ್ನು ನಾವು ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ? ಸಂವಿಧಾನವನ್ನು ಸೋಲಿಸುವ ಕಾರ್ಯಕ್ಕೆ ಗುತ್ತಿಗೆ ತೆಗೆದುಕೊಂಡ ವಾರಸ್ದಾರರು ನೀವು ಆಗಿದ್ರೆ ನೀವು ಇನ್ನೂ ಮೌನವನ್ನು ತಾಳ್ತೀರಿ ಅಂತ. ನೀವು ಬಾಯಿ ಬಿಡ್ಲಿಲ್ಲ ಅಂದ್ರು ಸಮಾಜದ ಒಳಗೆ ಏನ್ ಜಂಜಿ ಅಂತ ಕರಿತೀವಿ, ಅದರಲ್ಲಿ ಬಂದ ಶೋಷಿತ ಸಮುದಾಯದ ಯುವಕರು ಈ ನೆಲದ ಗುಣಧರ್ಮವನ್ನು ಅರ್ಥೈಸಿಕೊಳ್ಳುವ ಶಕ್ತಿಯನ್ನು ಬೆಳೆಸ್ಕೊಂಡಿದ್ದಾರೆ. ಸಂವಿಧಾನವನ್ನು ಸೋಲಿಸಬಲ್ಲ ಶರೀಯತ್ತನ್ನ ಪೂಜಿಸುವ, ಆರಾಧಿಸುವ ಎಡಪಂಥೀಯರನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೀತಾರೆ, ನಾನು ದೃಢೀಕರಿಸಿದ ಶತ್ರುಗಳು ಕಮ್ಯುನಿಸ್ಟರು. ಇವತ್ತು ನಾನು ಕಾಫಿರಾ ಕೃತಿ 3ನೇ ಬಾರಿಗೆ ಬಿಡುಗಡೆ ಆಗ್ತಾ ಇದೆ. ಅಂದರೆ ಒಂದು ಪುಸ್ತಕ ಬಹಳ ಹಿಂದೆ ಬಿಡುಗಡೆ ಅಂತಂದರೆ ಅದಕ್ಕೊಂದು ಏನು ನಾವು ಈ ಹಿಂದೆ ಇದ್ದಂಥ ಬಂಧ, ಅಂದರೆ ಉದಾಹರಣೆಗೆ ಮದುವೆ ಅಂದರೆ ಒಂದು ಬಾರಿ ಆಗೋದು ಅಂತ ಇತ್ತು. ಆ ರೀತಿ ಬಿಡುಗಡೆ ಅಂದರೆ ಒಂದು ಬಾರಿ ಪುಸ್ತಕ ಬಿಡುಗಡೆ. ಈಗ ಪುಸ್ತಕ ಬಿಡುಗಡೆಯ ಮಾದರಿಯು ಹಲವಾರು ಸಂದರ್ಭ ಆಗ್ತಾ ಇದೆ. ಮದುವೆಯೂ ಕೂಡ ಅನೇಕ ನಮೂನೆಗಳನ್ನು ಅದು ತಲುಪಿದೆ. ಯಾಕೆ ಒಂದು ಪುಸ್ತಕ ಬಿಡುಗಡೆ ಬೇರೆ ಬೇರೆ ಸ್ಥಳಗಳಲ್ಲಿ ಬಿಡುಗಡೆ ಆಗಬೇಕು ಅಂತ ಕೇಳಿದರೆ, ಅಂದರೆ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ, ಎಮರ್ಜೆನ್ಸಿಯ ಸಂದರ್ಭದಲ್ಲಿ ವಿಷಯವನ್ನು ಸಮಾಜಕ್ಕೆ ಮುಟ್ಟಿಸ್ಲಿಕ್ಕೆ ಆಗಿನ ಕಾಲದ ಹಿರಿಯರು ಪಟ್ಟ ಶ್ರಮದ ಬಗ್ಗೆ ನಮಗೆ ಅಲ್ಲಲ್ಲಿ ಕೇಳಿ ತಿಳಿತೀವಿ. ಅಂದರೆ ಭೂಗತವಾಗಿ ಇದ್ಕೊಂಡು ಒಂದು ಪತ್ರಿಕೆಯನ್ನು ಸಮಾಜದ ಮುಂದೆ ದುರುಳ ಆಳ್ವಿಕೆಯ ವಿರುದ್ಧ ಒಂದು ರೀತಿ ಅಂತರ್ಗತವಾಗಿ ಛಲವನ್ನು ಬಿಡದೆ ಪತ್ರಿಕೆಯನ್ನು ಹಂಚಿ ಭಾರತದ ಮೇಲೆ, ಭಾರತದ ಹೃದಯದ ಮೇಲೆ, ಭಾರತದ ಸಾಮಾಜಿಕ ನೆಲೆಗಟ್ಟಿನ ಮೇಲೆ ಪ್ರಹಾರ ಮಾಡಿದಂಥ ತುರ್ತು ಪರಿಸ್ಥಿತಿಯನ್ನು ಹೋಗಲಾಡಿಸ್ಲಿಕ್ಕೆ, ಅದು ವಾಪಸ್ ಪಡೆಯುವಂತೆ ಮಾಡಲಿಕ್ಕೆ ಮತ್ತು ಅದನ್ನು ಏರಿದವರ ವಿರುದ್ಧ ಪ್ರಹಾರ ಮಾಡಲಿಕ್ಕೆ ಈ ಪತ್ರಿಕೆಗಳು ಅಥವಾ ಸಾಹಿತ್ಯ ಪ್ರಸರಣ ಸಾಧ್ಯ ಆಯಿತು. ಈಗ ಹೊಸದಾಗಿ ತುರ್ತು ಪರಿಸ್ಥಿತಿ ದೇಶದೊಳಗೆ ಇಲ್ಲದೇ ಇದ್ದರೂ ಕೂಡ ಅಲ್ಲಲ್ಲಿ ಒಂದು ಸಾಹಿತ್ಯ, ರಾಷ್ಟ್ರೀಯ ಸಾಹಿತ್ಯ ಬಹಳ ಮುಖ್ಯವಾಗಿ ಸಮಾಜದ ಬೇರೆ ಬೇರೆ ಸ್ತರಗಳನ್ನು ತಲುಪಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಕಾರಣ ಏನು ಕೇಳಿದರೆ, ಸಮಾಜದ ಜಾಗೃತಿಗಾಗಿ, ದೇಶದ ಪರಮಾಧಿಕಾರದ ಸ್ಥಿರತೆಗಾಗಿ ಅಥವಾ ದೇಶದ ಮೇಲೆ ಎರಗಿ ಬರುವ ಅನೇಕ ಅಕ್ರಮಗಳ ವಿರುದ್ಧ ಜಾಗೃತಿ ಆಗಲಿಕ್ಕೋಸ್ಕರ ತಮ್ಮ ಹೃದಯದ ಒಳಗೆ ದೇಶವನ್ನು ಇರಿಸಿಕೊಂಡು ಈ ನೆಲದ ಬಗೆಗಿನ ಗಮ್ಯವಾದಂಥ ಮತ್ತು ಈ ನೆಲದ ಕ್ಷಾತ್ರವನ್ನ ಸಮಾಜಕ್ಕೆ ಮುಟ್ಟಿಸುವಂಥ ವ್ಯಕ್ತಿಗಳನ್ನು ಸಾಹಿತಿಗಳು ಅಂತ ಕರಿತಾ ಇದ್ವಿ. ಅವರು ಆ ರೀತಿಯ ಬರವಣಿಗೆಯ ಮೂಲಕ ಇಡೀ ಸಮಾಜವನ್ನು ಜಾಗೃತಗೊಳಿಸಿ ಒಟ್ಟು ಭಾರತವನ್ನು ಕಟ್ಟಿಕೊಡುವ ಮತ್ತು ಭಾರತ ಎಂದು ವಿಘಟನೆ ಆಗದಂತೆ ತಡೆಯುವಂಥ ಕೆಲಸವನ್ನ ಮಾಡಿದ್ದನ್ನು ನಾವು ನೋಡಿದ್ದೀವಿ. ಅಂದರೆ ಈಗ ನಿಜವಾದ ಸಾಹಿತಿಗಳ ಕೆಲಸ, ರಾಷ್ಟ್ರೀಯ ಪರಚಿಂತನೆಯ ಸಾಹಿತಿಗಳ ಕೆಲಸ ಏನು ಕೇಳಿದರೆ, ಅಕ್ಷರ ಮಾರುವ ದಳ್ಳಾಳಿಗಳ ವಿರುದ್ಧ ಜಾಗೃತಿ ಮಾಡುವಂಥ ಒಂದು ಮಹತ್ವದ ಕಾರ್ಯ ಇದೆ. ಅಂದರೆ ಅಕ್ಷರವನ್ನೇ ಮಾರಿಯುವ, ಅಕ್ಷರವನ್ನು ದಾರೆ ಎರೆಯುವ ಮೂಲಕ ರಾಷ್ಟ್ರವನ್ನು ಒಟ್ಟುಗೂಡಿಸುವಂಥ ಪರಂಪರೆ ಈ ನಾಡಿಂದು, ಈ ನೆಲದ್ದು, ಈ ನೆಲದ ಗುಣಧರ್ಮವೇ ಅದು. ಇತ್ತೀಚೆಗೆ ಬುಗಿಲು ಅನ್ನೋ ಒಂದು ಕೃತಿ ಮರುಮುದ್ರಣ ಆಯಿತು. ಕಾರಣ ಏನು ಕೇಳಿದರೆ, ಎಲ್ಲ ಆಗೋಗಿದೆ, ಎಮರ್ಜೆನ್ಸಿಯ ಯಾವ ಅವಕಾಶಗಳು ಈಗಿಲ್ಲ, ರಾಷ್ಟ್ರಪರವಾದ ಚಿಂತನೆಯನ್ನು ಇಟ್ಕೊಂಡಂಥ ಒಂದು ಆಳ್ವಿಕೆ ಇದೆ, ಈಗ ಯಾಕೆ ಬುಗಿಲು ಮರುಮುದ್ರಣ ಆಗಬೇಕು ಅಂತ ಕೇಳಿದರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಾಗೆ ಇತಿಹಾಸವನ್ನು ಅರಿಯದವನು ಇತಿಹಾಸವನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಹೊಸ ಭಾರತವನ್ನು ಕಟ್ಟಲಿಕ್ಕೆ ಆ ಪೂರ್ವ ಚಿಂತನೆಯನ್ನು ಸರಿದಾರಿಯಲ್ಲೇ ಅರ್ಥ ಮಾಡಿಕೊಳ್ಳುವ ಒಂದು ಅವಶ್ಯಕತೆ ಇತ್ತು ಅಂತೇಳಿ ಆ ಬುಗಿಲು ಕೃತಿಯನ್ನು ಇಡೀ ನಾಡಿನುದ್ಯಂತ, ಕರ್ನಾಟಕದಲ್ಲಂತೂ ವಿಶೇಷವಾಗಿ ಅದನ್ನು ಮರುಮುದ್ರಣವನ್ನು ಹಂಚಲಾಯಿತು. ಬಾಬಾ ಸಾಹೇಬ್ ಅಂಬೇಡ್ಕರರ ಹಲವಾರು ಚಿಂತನೆಗಳನ್ನು ನಿತ್ಯವೂ ಕಾಣ್ತಿರ್ತೀವಿ ನಾವು. ಒಂದು 10-20 ವರ್ಷಗಳಿಗಿಂತ ಹಿಂದೆ ಹಿಂದೂ ಧರ್ಮ ಇಡೀ ಜಗತ್ತನ್ನು ನಾಶ ಮಾಡಲಿಕ್ಕೆ ಪ್ರೇರಣಾದಾಯಕವಾದದ್ದು ಅಂತ ಬರೆದು ಕೆಳಗಡೆ ಬಾಬಾ ಸಾಹೇಬ್ ಅಂಬೇಡ್ಕರ್, ಅದಕ್ಕೆ ಯಾವ ಪುಟ, ದಾಖಲೆ, ವಿಚಾರ, ವಸ್ತು ಏನೂ ಇರ್ತಿರ್ಲಿಲ್ಲ. 10-20 ವರ್ಷದ ಹಿಂದೆಯಿಂದ ನಾವು ದಾಖಲೆಗಳನ್ನು ಕೇಳಕ್ಕೆ ಶುರು ಮಾಡಿದ್ವಿ. ಎಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲಿ ಹೇಳಿದ್ರು ಅದು ಅಂತ. ಆಮೇಲೆ ಅವರು ದಾಖಲೆ ಹಾಕ್ಲಿಕ್ಕೆ ಶುರು ಮಾಡಿದರು. ಪುಟ 399, ಪುಟ 399 ಅಂತ ಹಾಕಿದ್ದು ಒಂದ್ಸತಿ ಈ ರೀತಿಯ ವಿಚಾರವನ್ನು ಅಂಬೇಡ್ಕರ್ ಹೇಳಿದಾರ ಅಂತ ಚೆಕ್ ಮಾಡಿದರೆ ಆ ಪುಸ್ತಕದಲ್ಲಿ ಪುಟ ಇರೋದೇ 248. ಅಂದರೆ ಎಡಪಂಥೀಯರ ಕಾಯಿಲೆ ಏನು ಕೇಳಿದರೆ, ಇಲ್ಲದ ಪುಟಗಳನ್ನು ಕಟ್ಟಿಕೊಡುವ, ಅಂದರೆ ಅವರು ಯಾವ ತತ್ವವನ್ನು, ಯಾವ ವೈಚಾರಿಕ ಸಿದ್ಧಾಂತವನ್ನು ನಂಬಿಟ್ಟಿದ್ದಾರೋ ಅದನ್ನು ಸಮಾಜದ ಭಾಗ ಆಗಿ ಮಾಡಲಿಕ್ಕೋಸ್ಕರ ಅವರು ಎಲ್ಲವನ್ನೂ ಮಾರ್ಕೊಳ್ತಾರೆ.
ಅಕ್ಷರವನ್ನೇ ಮಾರಿದವರ ಮುಂದೆ ಇನ್ನೇನನ್ನು ನಾವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ? ಅಕ್ಷರ ಅಂದರೆ ತಾಯಿ, ಅಕ್ಷರ ಅಂದರೆ ಸರಸ್ವತಿ. ಸರಸ್ವತಿಯನ್ನು ಮಾರುವವರು ಸಮಾಜವನ್ನು ಒಡಿಲಾರದೆ ಇನ್ಯಾವ ಚಿಂತೆಯನ್ನು ದೇಯೋಕ್ತಿಯನ್ನು ಇಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾವಾಗ ರಾಷ್ಟ್ರೀಯ ಪರ ಚಿಂತಕರು, ಲೇಖಕರು ಹಲವಾರು ನಮೂನೆಗಳಲ್ಲಿ ಅವನ್ನ ಪ್ರಶ್ನೆ ಮಾಡೋಕ್ಕೆ ಶುರು ಮಾಡಿದ್ರು, ಆಗ ಈಗ ಪುಟ ಹಾಕೋದನ್ನು ಬಿಟ್ಟರು, ಅಂಬೇಡ್ಕರ್ರ ಕೋಟ್ಗಳನ್ನು ಬರೆಯೋದು ಬಿಟ್ಟರು. ಭಾಗಶಃ 80ಕ್ಕಿಂತ ಹೆಚ್ಚು % ಬಾಬಾ ಸಾಹೇಬ್ ಅಂಬೇಡ್ಕರ್ನ ಅವರು ಬಿಟ್ಟಿದ್ದಾರೆ. ಅನ್ನಕ್ಕೆ ಬದಲಿದಾರಿ ಮಾಡಿಕೊಳ್ಳುವಂಥ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ. 20% ಇದೆ, ಅದು ಬಹುಶಃ ಈ ಕಾರ್ಯಕ್ರಮದಿಂದ ಒಂದು 5% ಅವರು ಬಿಡಬಹುದು ಅಂತ. ಯಾಕಂದರೆ ಬೆಳವಾಡಿ ಅವರು ಮತ್ತು GB ವೀರೇಶ್ವರು ಅವರನ್ನು ಜಗ್ಗಿಸಿಯೇ ಇಲ್ಲಿಂದ ಹೋಗ್ತಾರೆ ಅನ್ನೋ ಒಂದು ವಿಶ್ವಾಸ. ಸುಮಾರು 400 ವರ್ಷಗಳಿಗಿಂತ ಹೆಚ್ಚು ಕಾಲ ಈ ರಾಷ್ಟ್ರ ತನ್ನ ಆದರ್ಶ, ದೈವಿಕ ಆದರ್ಶ, ಆಧ್ಯಾತ್ಮಿಕ ಆದರ್ಶ ಅಂತ ಕರೆಸಿಕೊಳ್ಳುವಂಥ ರಾಮ ಮಂದಿರದ ಹೋರಾಟ ಕಾನೂನಿನ ಕಣ್ಣಿನಲ್ಲಿ ಸ್ವೀಕೃತ ಆದಮೇಲೆ 2019ಕ್ಕೆ ಪ್ರೈವೇಟ್ ಜುಂಜಾವರ್ ಅನ್ನುವ ಒಬ್ಬ ವಿದೇಶಿ ಬರಹಗಾರ ಭಾರತದ ನಾಳೆ ಅಂತ ಒಂದು ಲೇಖನ ಬರೀತಾರೆ. ಭಾರತದ ಆದರ್ಶ ರಾಮ, ಭಾರತದ ಪ್ರಧಾನಮಂತ್ರಿ ಆ ಒಂದು ಕಾರ್ಯಕ್ರಮಕ್ಕೆ ಹೋಗ್ತಾ ಇರೋದ್ರ ಬಗ್ಗೆ ಉಲ್ಲೇಖ ಮಾಡಿ, ಭಾರತ ಒಬ್ಬ ಪ್ರಧಾನಮಂತ್ರಿ ಇಂಥ ಒಂದು ಸೆಕ್ಯುಲರ್ ರಾಷ್ಟ್ರದಲ್ಲಿ ರಾಮ ಮಂದಿರ ಉದ್ಘಾಟನೆಗೆ ಭಾಗಿಯಾದ್ರೆ ಭಾರತ ಒಂದು ಸೆಕ್ಯುಲರ್ ರಾಷ್ಟ್ರವೇ ಎಂಬ ಚಿಂತನೆಯನ್ನ ಸಮಾಜದ ಮುಂದೆ ಬೆತ್ತಲ್ ಮಾಡ್ತದೆ. ಪ್ರೈವೇಟ್ ಜುಂಜಾವರು ವಿದೇಶಿ ಬರಹಗಾರ, ರಾಮನ ಬಗ್ಗೆ ಆತನಿಗೆ ಯಾವ ಸಹಿಷ್ಣುತೆಯೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅದರ ಚಿಂತೆ ರಾಮನ ಬಗ್ಗೆ ಇದೆ. ಅಂದರೆ ಪಶ್ಚಿಮದಿಂದಲೂ ಕೂಡ ಭಾರತದ ಆದರ್ಶಗಳ ಬಗ್ಗೆ ಚಿಂತೆ ಮಾಡುವ ಮತ್ತು ನರೇಟಿವ್ಗಳನ್ನು ಸೃಷ್ಟಿ ಮಾಡುವಂಥ ಒಂದು ಜರೂರತ್ತು ಕಾಣ್ತದೆ. ಹಾಗಾಗಿ ಏನು ಕೇಳಿದ್ರೆ, ಗ್ರ್ಯಾಂಡ್ ವೈಟ್ ಏಷ್ಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಲ್ಬೋರ್ನ್ ಸಂಶೋಧಕ ಒಂದು ಬರೀತಾರೆ, ರಾಮ ಮಂದಿರ ಅನ್ನೋ ಏನು ಉದ್ಘಾಟನೆಯ ಕಾರ್ಯಕ್ರಮ ಇದೆಯಲ್ಲ, ಅದು ಬಹುಸಂಖ್ಯಾತರು ಅಲ್ಪಸಂಖ್ಯಾತರ ಹೃದಯಗಳ ಮೇಲೆ ಮಾಡುವ ದಾಳಿ. ಅಂದರೆ 400 ವರ್ಷಗಳ ಕಾಲ ಈ ದೇಶ, ಈ ನೆಲ ನನ್ನದೇ ಆದರ್ಶ ಅಂದುಕೊಂಡ ರಾಮನ ದೇವರ ಗುಡಿಯ ಮೇಲೆ ಮಸೀದಿಯನ್ನು ಕಟ್ಟಿಸಿದಂತ ಚಿಂತನೆಯನ್ನ ಅವರು ಯಾವುದೋ ದಾಳಿ ಅಂತನೋ ಅಥವಾ ಧರ್ಮದ ಮೇಲಿನ ಹೊಡೆತ ಅಂತನೋ ಅಥವಾ ಧರ್ಮ ವಿರೋಧಿ ಚಟುವಟಿಕೆ ಅಂತ ಭಾವಿಸಲಾರದ ಹಲವಾರು ಬರಹಗಾರರು, ಹಲವಾರು ಚಿಂತಕರು ಪಶ್ಚಿಮದಲ್ಲಿ ಕುರಿತು ಇದ್ರ ಮೇಲೆ ಬರೀತಾರೆ. ಅಂದರೆ ಯಾಕೆ ಈ ವಿಷಯವನ್ನು ಪ್ರಸ್ತಾಪ ಮಾಡಿದೆ? ಉಳಿದ ಎಲ್ಲ ವಿಷಯವನ್ನು ನಾನು ಕಾಫಿರೋ ಕೃತಿ ಏನೇನನ್ನು ಹೇಳಬೇಕೋ, ಯಾವ ಅಕ್ಷರ ದಳ್ಳಾಳಿಗಳನ್ನು, ಅಕ್ಷರ ಮಾರುವ ದಳ್ಳಾಳಿಗಳನ್ನು ಬೆತ್ತಲು ಮಾಡಿಸ್ಲಿಕ್ಕೆ ಈ ಕೃತಿ ಸಹಕಾರಿ ಆಗ್ತದೋ, ಇಂಥ ಅನೇಕ ಕೃತಿಗಳು ಇನ್ನು ಮುಂದೆ ಇರುವ 20% ಅಫಿಷಿಯಲ್ ಏಜೆಂಟ್, ಯಾರು ಅಕ್ಷರ ಮಾಡಲಿಕ್ಕೆ ಯಾರು ಅಫಿಷಿಯಲ್ ಏಜೆಂಟ್ ಯಾರು ಗುತ್ತಿಗೆ ತೆಗೆದುಕೊಂಡಿದ್ದಾರೋ ಅವರ ವಿರುದ್ಧ ಸಮರವನ್ನು ಮಾಡ್ತವೆ. ರಾಷ್ಟ್ರೀಯ ದೃಷ್ಟಿಕೋನವನ್ನು ಇಟ್ಕೊಂಡು ಈ ನೆಲ ಜಗತ್ತನ್ನು ಮುಟ್ತದೆ, ಮರುಮುಟ್ತದೆ. ಹಾಗಾಗಿ ಇದರ ಅನಿವಾರ್ಯತೆಯೂ ಇದೆ ಅಂತ ಭಾವಿಸಿ ಈ ನಾನು ಕಾಫಿರ ಕೃತಿಯನ್ನು ಯಾಕೆ ರಚನೆ ಮಾಡಬೇಕಾಯಿತು? ಬಾಬಾ ಸಾಹೇಬ್ ಅಂಬೇಡ್ಕರ್ರ ಬದುಕು ಬರಹಗಳ ಸಂಪುಟ ಇರ್ಬೋದು, ಅಥವಾ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ ಡಿಬೇಟ್ನ ಕನ್ನಡದ ಆವೃತ್ತಿಯನ್ನು ಇಂಗ್ಲೀಷ್ನಿಂದ ಕನ್ನಡಕ್ಕೆ ಮಾಡಿದ ಒಬ್ಬರು ಮಹಾನ್ ಲೇಖಕರಲ್ಲಿ ದೇವನೂರು ಮಾದೇವ ಅವರು ಇದ್ದರು. ಅವರು ಎಷ್ಟು ಸಹಿಷ್ಣುಗಳು, ಎಷ್ಟು ಜಾತ್ಯತೀತರು, ಎಷ್ಟು ಅವರು ರಿಲಿಜಿಯನ್ ನಿಷ್ಠರು ಅಂತ ಕೇಳಿದರೆ, ಇಡೀ ಸಂಪುಟಗಳಲ್ಲಿ, ಇಡೀ ಬಾಬಾ ಸಾಹೇಬರ ಚಿಂತನೆಗಳಲ್ಲಿ ಬಹಳಷ್ಟು ವರ್ಷಗಳಿಂದ ಅಧ್ಯಯನ ಮಾಡಿ ಸಮಾಜಕ್ಕೆ ಮುಟ್ಟಿಸ್ತಾ ಇದ್ದಾರೆ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಂಥ ಇಡೀ ಮನುಕುಲಕ್ಕೆ, ವಿಶ್ವ ಧರ್ಮಕ್ಕೆ ವಿರೋಧಿಯಾದಂಥ, ವಿಶ್ವ ಮಾನವತಾ ತತ್ವಕ್ಕೆ ವಿರೋಧಿಯಾದಂಥ, ಶತ್ರುವಾದಂಥ ಕಾಫಿರ ಅನ್ನೋ ಒಂದು ಚಿಂತನೆ ಇದೆ. ಅಂದರೆ ನನ್ನ ರಿಲಿಜಿಯನ್ನ ಒಪ್ಪದ ಯಾವ ವ್ಯಕ್ತಿಯೂ ಕೂಡ ಬದುಕಲಿಕ್ಕೆ ಅರ್ಹ ಅಲ್ಲ ಅನ್ನೋ ಒಂದು ತತ್ವ ಇದೆ. ಆ ತತ್ವವನ್ನು ಅನುಸರಿಸಲಾರದೆ ಇತರರು ಬದುಕಲಿಕ್ಕೆ ಅರ್ಹರಲ್ಲ, ಇದನ್ನು ಸಂವಿಧಾನವನ್ನು ಮೀರ್ತದೆ, ಇದು ಕಾನೂನನ್ನು ಮೀರ್ತದೆ ಅನ್ನುವ ಚಿಂತನೆಯನ್ನು ದೇವನೂರು ಮಾದೇವರು ಬಾಯಿ ತಪ್ಪಿಯೂ ಕೂಡ ಸಮಾಜದ ಭಾಗ ಆಗಿಸಲಿಲ್ಲ. ಕಾರಣ ಏನು ಕೇಳಿದರೆ, ಅವರು ಗುತ್ತಿಗೆ ತೆಗೆದುಕೊಂಡ ವಿಷಯ ವಸ್ತುವೇ ಅಂಬೇಡ್ಕರ್ರನ್ನು ಬೆನ್ನು ತೋರಿಸಿ. ನನಗೆ ಒಂದು ಹೆಸರು ಹೇಳಿದೆ, ಬರ್ಗೂರ್ ಅವ್ರು ಇರ್ಬೋದು, ಎಸ್ ಜಿ ಸಿದ್ದರಾಮಯ್ಯನವ್ರು ಇರ್ಬೋದು. ಯಾಕೆ ನಾನು ಕೇಳ್ತಾ ಇದ್ದೀನಿ ಅಂದರೆ, ಸಂವಿಧಾನವನ್ನು ಸೋಲಿಸುವ ಕಾರ್ಯಕ್ಕೆ ಗುತ್ತಿಗೆ ತೆಗೆದುಕೊಂಡ ವಾರಸ್ದಾರರು ನೀವು ಆಗಿದ್ರೆ ನೀವು ಇನ್ನೂ ಮೌನವನ್ನು ತಾಳ್ತೀರಿ ಅಂತ ನಾನು ಹೇಳ್ತಾ ಇದ್ದೀನಿ. ಅವ್ರಿಗೆ ಮತ್ತೆ ಎಡಪಂಥೀಯ ಚಿಂತಕರಿಗೆ ಹೇಳ್ತೀನಿ, ಸಂವಿಧಾನವನ್ನು ಸೋಲಿಸುವ ಕಾಯಕಕ್ಕೆ ಸಂವಿಧಾನ ಸೋತ ಮೇಲೆ ದೇಶ ಎಲ್ಲಿರ್ತದೆ? ಉದಾಹರಣೆಗೆ ವೆನಿಜುವೆಲಾದಲ್ಲಿ ಅಧ್ಯಕ್ಷನನ್ನೇ ಎತ್ಕೊಬಂದ ಕಾರಣಕ್ಕೆ ಆ ದೇಶದ ಗಡಿ ಏನಾಯಿತು? ಈಗ ನಡೀತಾ ಇರೋ ಯುದ್ಧಗಳಲ್ಲಿ ಎಲ್ಲ ಉದ್ದಕ್ಕೂ ನಿಮಗೆ ಸಿಗ್ತಾ ಇರುವಂಥದ್ದು ಕಾಫಿರ ತತ್ವದ ಚಿಂತನೆಯ ಬಹುದೊಡ್ಡ ಆಘಾತ. ಇದನ್ನು ಸಮಾಜಕ್ಕೆ ಮುಟ್ಟಿಸ್ಲೇ ಇಲ್ಲ. ಅಂದರೆ ನಾನು ರಾಮನನ್ನು ಪೂಜೆ ಮಾಡಿ, ನಾನು ಹನುಮಂತನನ್ನು ಪೂಜೆ ಮಾಡಿ, ನಾನು ಕ್ರಿಶ್ಚಿಯಾನಿಟಿಯನ್ನು ಪೂಜೆ ಮಾಡಿ ಬದುಕುವಾಗೇ ಇಲ್ಲ ಅಂತ. ಹಾಗಾಗಿ ಅಂದರೆ ಸಂವಿಧಾನದ ಕುತ್ತಿಗೆ ಇಸುಕುವ ಕಾಯಕದ ಗುತ್ತಿಗೆ ತೆಗೆದುಕೊಂಡ ವಾರಸ್ದಾರರಿಗೆ ಇಂಥ ಪುಸ್ತಕಗಳು ಉತ್ತರ ಹೇಳುವಂಥ ಅನಿವಾರ್ಯತೆಯನ್ನು ಹೊಣೆಗಾರಿಕೆಯನ್ನು ತರ್ತದೆ. ನೀವು ಬಾಯಿ ಬಿಡಲಿಲ್ಲ ಅಂದರೂ ಸಮಾಜದ ಒಳಗೆ, ಶೋಷಿತ ಸಮುದಾಯದ ಒಳಗೆ ಮುಚ್ಚಿಟ್ಟರೂ ಕೂಡ ಈಗ
ಏನು ಜಂಜಿ ಅಂತ ಕರಿತೀವಿ, ಅದರಲ್ಲಿ ಬಂದ ಶೋಷಿತ ಸಮುದಾಯದ ಯುವಕರು ಭಾಳ ಪ್ರಜ್ಞಾವಂತರಾಗಿದ್ದಾರೆ. ಅವರು ಇಡೀ ಸಮಾಜವನ್ನು ಪ್ರಶ್ನೆ ಮಾಡುವ ಹಕ್ಕನ್ನು, ಅದರಲ್ಲೂ ರಾಷ್ಟ್ರೀಯತೆಯ ಪರಂಪರೆ, ಶೌರ್ಯ, ಕ್ಷಾತ್ರ ಈ ನೆಲದ ಗುಣಧರ್ಮವನ್ನು ಅರ್ಥೈಸ್ಕೊಳ್ಳುವ ಶಕ್ತಿಯನ್ನು ಅವ್ರು ಬೆಳೆಸ್ಕೊಂಡಿದ್ದಾರೆ. ಈ ಕೃತಿ ನಾನು ಬದುಕುವ ಮೂಲಕ, ಅಂದರೆ ನನ್ನತನದ ಮೂಲಕ ನಾನು ಬದುಕ್ತೀನಿ, ನನ್ನ ಧರ್ಮದ ಮುಖೇನ ನಾನು ಬದುಕ್ತೀನಿ, ನನ್ನ ಹಕ್ಕನ್ನು ನೀವು ಕಸಿದುಕೊಳ್ಳೋಕ್ಕಾಗೋದಿಲ್ವ ಅನ್ನುವ ಒಂದು ತತ್ವವನ್ನು ಈ ಕೃತಿ ಸಮಾಜಕ್ಕೆ ಮುಟ್ಟಿಸ್ತದೆ. ಸಂವಿಧಾನ ಸೋಲಿಸುವ, ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಎಲ್ಲೋ ಇದ್ದರೆ ಅದು ಧೂಳು ಸರಿಸುವಾಗ ಪಕ್ಕಕ್ಕೆ ಸರಿಸಿದರೆ ಹೋರಾಟ ಮಾಡುವ ಎಡಪಂಥೀಯರಿಗೆ ಸಂವಿಧಾನವೇ ಸೋತೋಗಬೇಕು. ಈಗ ಉದಾಹರಣೆಗೆ ಆಲಿಪುರದಲ್ಲಿ ಮೊನ್ನೆ ಅವರ ಧರ್ಮಗುರು ಸತ್ತೋಗಿರುವಾಗ ಅವರು ಒಂದು ನೋವನ್ನು ಹೊರಹಾಕುವ ಅಥವಾ ಅವರು ಒಂದು ಪ್ರೊಟೆಸ್ಟ್ ಮಾಡುವ ಎಲ್ಲ ಸಾಂವಿಧಾನಿಕ ಹಕ್ಕುಗಳು ಇದೆ. ಆದರೆ ಈ ದೇಶದ ಸಂವಿಧಾನದ ಕಾನೂನು ನಿಯಮಗಳನ್ನು ಮೀರಿ ಮಾಡುವ ಕೆಲಸ ಇದೆಯಲ್ಲ, ಅದು ಸಂವಿಧಾನವನ್ನು ಸೋಲಿಸುವ ಪ್ರಕ್ರಿಯೆ. ಶರಿಯತ್ ಅನ್ನುವ ಒಂದು ಕಾನೂನು ಸಂವಿಧಾನಕ್ಕಿಂತ ಮೇಲೆ ಇದೆ ಅನ್ನುವುದನ್ನು ಭಾಳ ಸ್ಪಷ್ಟವಾಗಿ ಓಪನ್ ಆಗಿ ಜನ ಹೇಳ್ತಾ ಇದ್ದಾರೆ. ಅದನ್ನು ನೀವು ಮರೆಮಾಚಲಿಕ್ಕೆ ದಲಿತ್ ಮುಸ್ಲಿಂ ಬಾಯ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದೇ ಕೃತಿಯಲ್ಲಿ ಬರೆದ, ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಧಿಕೃತವಾಗಿ ಬರೆದ ಅವರ ಬದುಕು ಬರಹಗಳ ಸಂಪುಟದಲ್ಲಿ ಸಿಗೋ ದಾಖಲೆಗಳು ಹೇಳಿದ್ದೀನಿ. ಮುಸ್ಲಿಮರು ದಲಿತರನ್ನು ಯಾವಾಗಲೂ ಗುಮಾನಿ ಕಣ್ಣಿಂದ ನೋಡ್ತಾರೆ. ಮುಸ್ಲಿಮರು ದಲಿತರನ್ನು ತನ್ನ ಬಂಧುಗಳೆಂದು ನೋಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಮುಸ್ಲಿಮರು ಭಾರತಕ್ಕೆ 2ನೇ ದರ್ಜೆಯ ಸ್ಥಾನಮಾನವನ್ನು ಕೊಡ್ತಾರೆ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆಯೋದು, ನಾನಲ್ಲ. ಅಂದರೆ ಇಡೀ ದಲಿತ ಸಮಾಜದ, ಶೋಷಿತ ಸಮಾಜದ ನೊಂದವರ ಧ್ವನಿಯಾಗಿ ನೂರಾರು ಚಿಂತನೆಗಳನ್ನು ಅಂತಾರಾಷ್ಟ್ರೀಯ ಮಟ್ಟದ ಪಶ್ಚಿಮದಿಂದ, ಪೂರ್ವದಿಂದ, ಏಷ್ಯಾದಿಂದ, ಭಾರತದ ನೆಲದಿಂದ ಅವಲೋಕನ ಮಾಡಿದ ಬಾಬಾ ಸಾಹೇಬರಿಗೆ ಅಹಿತ ಅಂತ ಕಂಡಿದ್ದು ನಿಮಗೆ ಯಾವ ನೆರೇಟಿವ್ನಲ್ಲಿ ಇದು ಸರಿ ಅಂತ ಕಾಣ್ತಾ ಇದೆ ಅಂತ. ಅಂದರೆ ಸಂವಿಧಾನವನ್ನು ಸೋಲಿಸಬಲ್ಲ ಶರಿಯತ್ತನ್ನು ಪೂಜಿಸುವ, ಆರಾಧಿಸುವ ಎಡಪಂಥೀಯರನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೀತಾರೆ, ನಾನು ದೃಢೀಕರಿಸಿದ ಶತ್ರುಗಳು ಕಮ್ಯುನಿಸ್ಟರು. ಇಲ್ಲಿ ನಾವು ಯಾರ್ಯಾರು ಕೂತಿದ್ದೀವಿ ಎಲ್ಲ ಕಮ್ಯುನಿಸ್ಟರ ಶತ್ರುಗಳು ನಾವು. ಕಾರಣ ಏನು ಕೇಳಿದ್ರೆ, ಇಲ್ಲಿ ಕೂತವರೆಲ್ಲ ಬಾಬಾ ಸಾಹೇಬರನ್ನು ಆರಾಧಿಸಿದ್ದೀವಿ, ಬಾಬಾ ಸಾಹೇಬರನ್ನು ಒಪ್ತೀವಿ, ಬಾಬಾ ಸಾಹೇಬರ ಚಿಂತನೆಯನ್ನು ನಾವು ಮನನ ಮಾಡ್ಕೊಂಡಿದ್ದೀವಿ. ಅಂದರೆ ನಾವೆಲ್ಲರೂ ಕಮ್ಯುನಿಸ್ಟರಿಗೆ ಶತ್ರುಗಳು. ಕಾರಣ ಏನಂದರೆ, ಬಾಬಾ ಸಾಹೇಬರಿಗೆ ಅವರೇ ಹೇಳಿದಾಗೆ ಕಮ್ಯುನಿಸ್ಟರು ಶತ್ರುಗಳು. ಭಾರತದ ಮೇಲೆ ಸಂವಿಧಾನವನ್ನು ಕೂರಿಸುವ ಒಂದು ಕೆಟ್ಟ ಕಾಯಿಲೆ ಎಡಪಂಥೀಯರಿಗೆ, ಭಾರತದ ಮೇಲೆ ಅಂಬೇಡ್ಕರನ್ನು ಕೂರಿಸುವ ಒಂದು ಕೆಟ್ಟ ಕಾಯಿಲೆ ಎಡಪಂಥೀಯರಿಗೆ. ನಾವು ಲೇಖಕ ಆಗಿ ಈ ಕೃತಿಯಿಂದ ಹೇಳ್ತೇನೆ, ಭಾರತದ ಮೇಲೆ ಏನೂ ಇಲ್ಲ. ಭಾರತದ ಮೇಲೆ ಕೂರುವ ಚಿಂತನೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಇರಲಿಲ್ಲ. ಭಾರತದ ಮೇಲೆ ಕೂರುವ ಚಿಂತನೆ ಸಂವಿಧಾನದ ಯಾವ ರಚನಾಕಾರರಿಗೂ ಇರಲಿಲ್ಲ. ಅವರು ಭಾರತಕ್ಕಾಗಿ ಸಂವಿಧಾನವನ್ನು ರಚನೆ ಮಾಡಿತ್ತು. ಭಾರತಕ್ಕೋಸ್ಕರ ತನ್ನ ಹೃದಯದ ಒಳಗೆ, ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಮೆಂಬರ್ ಹೃದಯದ ಒಳಗೆ ಭಾರತವನ್ನು ಇಟ್ಕೊಂಡು ಸಂವಿಧಾನ ರಚನೆ ಮಾಡಿದರೆ, ನೀವು ಸಂವಿಧಾನವನ್ನು ಭಾರತದ ಮೇಲೆ ಕೂರಿಸುವಂಥ ಆ ಪಾಪಕೃತ್ಯಕ್ಕೆ ಇಂಥ ಕೃತಿಗಳು ಸವಾಲು ಒಡ್ತವೆ ಅಂತ ಹೇಳ್ತಾ, ರಾಷ್ಟ್ರ ಪ್ರಕಾಶನ ಹಾಗೂ ಎಲ್ಲರಿಗೂ ವಂದಿಸಿ ನನ್ನ ಮಾತಿಗೆ ನಾನು ವಿರಾಮ ಕೊಡ್ತೇನೆ. ಧನ್ಯವಾದ.